ಅಮೂಲ್ಯವಾದ ರಕ್ತಶಕ್ತಿ. ಜೀವನ ಮತ್ತು ಶಕ್ತಿಯ ಅಡಿಷ್ಠಾನ. ಮಾನವ ಶರೀರದ ಮಹತ್ತರ ವಿನ್ಯಾಸದಲ್ಲಿ ಒಂದು ಅಂಶ ಶಾಂತವಾಗಿ, ನಿರಂತರವಾಗಿ ಜೀವ, ಶಕ್ತಿ ಮತ್ತು ಗುರಿಯನ್ನು ನಿರ್ವಹಿಸುತ್ತದೆ. ಅದು ರಕ್ತ. ಇದು ಕೇವಲ ಶರೀರದಲ್ಲಿ ಹರಿಯುವ ಕೆಂಪು ದ್ರವವಲ್ಲ. ಇದು ಆರೋಗ್ಯ, ಶಕ್ತಿ, ಉತ್ಸಾಹ ಮತ್ತು ಚೈತನ್ಯದ ಮೂಲವಾಗಿದೆ. ರಕ್ತದ ಮೌಲ್ಯವು ಅಳವಡಿಸಲಾಗದಷ್ಟು ದೊಡ್ಡದು. ರಕ್ತ ಶುದ್ಧವಿದ್ದರೆ ಜೀವನದ ಎಲ್ಲ ಅಂಶಗಳು ಸುಧಾರಿತವಾಗುತ್ತವೆ. ಆದರೆ ರಕ್ತ ಕೆಡಿದರೆ ಸಾವಿರಾರು ದುಃಖಗಳ ಬಾಗಿಲು ತೆರೆಯುತ್ತದೆ. ಆರೋಗ್ಯದ ಮೂಲವೆಂದರೆ ರಕ್ತ. ನಮ್ಮ ಶರೀರವು 7 ಮೂಲಭೂತ ತತ್ವಗಳಿಂದ ನಿರ್ಮಿತವಾಗಿದೆ: ರಕ್ತ, ಮಾಂಸ, ಮೇದು, ಎಲುಬು, ಎಲುಬಿನ ಮಜ್ಜೆ, ವೀರ್ಯ ಮತ್ತು ಲಾಲಾಜಲ. ಈ ಎಲ್ಲ ತತ್ವಗಳಲ್ಲಿ ರಕ್ತವೇ ಮೂಲವಾಗಿದೆ. ಪ್ರತಿಯೊಂದು ರಕ್ತದ ಬುಯ್ಯು ಒಂದು ಬೀಜದಂತೆ. ಅದರಿಂದಲೇ ಜೀವವೃಕ್ಷವು ಬೆಳೆದು ಬರುತ್ತದೆ. ಬೀಜ ಹಾಳಾದರೆ ವೃಕ್ಷವೂ ಒಣಗುತ್ತದೆ. ರಕ್ತ ಕೆಡಿದರೆ ಅದರ ಪರಿಣಾಮ ಎಲ್ಲೆಡೆ ಹರಡುತ್ತದೆ, ವಿಷವೃಕ್ಷದಂತೆ. ನೀವು ರಕ್ತ ಸಂಬಂಧಿತ ಕಾಯಿಲೆಗಳಂತಹ ಸೋಂಕುಗಳು, ಅಣಿಮಿಯಾ, ಚರ್ಮದ ಸಮಸ್ಯೆಗಳಿಂದ ಬಾಧೆಗೊಳಗಾಗುತ್ತೀರಿ. ಮಾಂಸಪೇಶಿ ಸಂಬಂಧಿತ ಸಮಸ್ಯೆಗಳಿಂದ ಶಕ್ತಿಗೂ ತಾಳ್ಮೆಯಿಗೂ ಕೊರತೆಯಾಗುತ್ತದೆ. ಮೇದು ಸಂಬಂಧಿತ ಸಮಸ್ಯೆಗಳಾಗಿ ದಪ್ಪತನ, ಶುಗರ್, ಹಾರ್ಮೋನ್ ಅಸಮತೋಲನ ಕಂಡುಬರುತ್ತದೆ. ಎಲುಬುಗಳ ಕಾಯಿಲೆಗಳು ಬಂದು ಸಂಧಿವಾತ, ಎದೆನೋವು, ಅಸಹನೆ ಉಂಟಾಗುತ್ತವೆ. ಎಲುಬಿನ ಮಜ್ಜೆಯ ದುರ್ಬಲತೆ ಇಮ್ಯುನಿಟಿ ಮತ್ತು ಉತ್ಸಾಹವನ್ನು ಕೆಡಿಸುತ್ತದೆ. ವೀರ್ಯ ಸಂಬಂಧಿತ ತೊಂದರೆಗಳು ಉಂಟಾಗಿ ಬಾಂಧ್ಯತೆ, ಶಕ್ತಿಹೀನತೆಯೂ ಕಾಣಿಸುತ್ತದೆ. ಈ ರೀತಿ ರಕ್ತ ಮತ್ತು ಇತರ ತತ್ವಗಳ ನಡುವೆ ಇರುವ ಸಂಬಂಧ ಆಳವಾದದ್ದು, ಕಟ್ಟಲಾಗದದ್ದು. ರಕ್ತವೇ ಶಕ್ತಿ. ರಕ್ತವೇ ಜೀವ. ರಕ್ತವು ಕೇವಲ ದೇಹದ ದ್ರವವಲ್ಲ, ಇದು ಜೀವನ ಶಕ್ತಿಯ ಪೋಷಕವಾಗಿದೆ. ನಮ್ಮ ಪುರಾತನ ಜ್ಞಾನವು ಇದನ್ನು ಆತ್ಮಶಕ್ತಿಯೇ ಅಥವಾ ದೇಹಶಕ್ತಿಯೇ ಎಂದು ಕರೆಯುತ್ತದೆ. ಇವು 2 ವಿಭಿನ್ನ ಶಕ್ತಿಗಳು ಅಲ್ಲ. ದೇಹಶಕ್ತಿ ನಮ್ಮ ಮಾಂಸಪೇಶಿಗಳಲ್ಲಿರುವ ಬಲ, ಮುಖದ ಮೆರುಗು, ಹೆಜ್ಜೆಯಲ್ಲಿ ಉತ್ಸಾಹ ಎಲ್ಲವೂ ಶುದ್ಧ ರಕ್ತದಿಂದಲೇ ಉಂಟಾಗುತ್ತದೆ. ಈ ದೇಹಶಕ್ತಿ ಉಳಿದರೆ ಅದರಿಂದಲೇ ಮಾನಸಿಕ ಶಕ್ತಿಯು ಹುಟ್ಟುತ್ತದೆ: ಯೋಚನೆ, ಏಕಾಗ್ರತೆ, ನಿರ್ಧಾರ, ಸೃಷ್ಟಿಶೀಲತೆ. ಮಾನಸಿಕ ಶಕ್ತಿಯು ದೇಹದ ಶಕ್ತಿಯ ಮೇಲೆ ಸವಾರವಾಗಿದೆ. ರಕ್ತ ದುರ್ಬಲವಾದರೆ ಮನಸ್ಸು ಮಂಕಾಗುತ್ತದೆ. ರಕ್ತ ಅಪವಿತ್ರವಾದರೆ ಚಿಂತನೆ ಶುದ್ಧತೆಯನ್ನು ಕಳೆದುಕೊಳ್ಳುತ್ತದೆ. 79 ಅಂಗಗಳ ಅದ್ಭುತ ಕಾರ್ಯ, ಆಜ್ಞೆಯಿಲ್ಲದೆ ನಡೆಯುವ ಕರಿಷ್ಟು. ಮಾನವ ದೇಹದಲ್ಲಿ 79 ಅಂಗಗಳಿವೆ: ಹೃದಯ, ಲಿವರ್, ಶ್ವಾಸಕೋಶ, ಮೃದಂಗ, ಮೆದುಳು ಮತ್ತು ಇನ್ನೂ ಹಲವಾರು. ನಾವು ಅವುಗಳನ್ನು ನಿಯಂತ್ರಿಸುತ್ತೇವೆ? ಇಲ್ಲ. ಅವು ಸ್ವಯಂಚಾಲಿತವಾಗಿ ಕಾರ್ಯನಿರ್ವಹಿಸುತ್ತವೆ. ಆದರೆ ಈ ಸ್ವಯಂಚಾಲಿತ ಚರಿತ್ರೆಯ ಹಿಂದೆ ಒಂದು ಶಕ್ತಿಯಿದೆ: ಕೋಶಶಕ್ತಿ, ಆತ್ಮಶಕ್ತಿ, ದೇಹಶಕ್ತಿ. ಇವೆಲ್ಲವೂ ಶುದ್ಧ ರಕ್ತದಿಂದಲೇ ಹುಟ್ಟಿವೆ. ರಕ್ತ ಶುದ್ಧವಿದ್ದರೆ ಈ ಅಂಗಗಳು ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತವೆ. ಇಲ್ಲದಿದ್ದರೆ ಒಂದರ ನಂತರ ಒಂದಾಗಿ ವಿಫಲವಾಗುತ್ತವೆ. ನಷ್ಟದ ನಿಜವಾದ ಬೆಲೆ. ಇಂದಿನ ಆಧುನಿಕ ಜೀವನ ಶೈಲಿ ಅತಿರೇಕವನ್ನು ಪ್ರೋತ್ಸಾಹಿಸುತ್ತಿದೆ. ಕೆಟ್ಟ ಆಹಾರ, ತಂಬಾಕು, ಮದ್ಯಪಾನ ಮತ್ತು ಅನಾರೋಗ್ಯಕರ ಅಭ್ಯಾಸಗಳು. ಇವೆಲ್ಲವೂ ಮೌನವಾಗಿ ರಕ್ತವನ್ನು ಕೊಲ್ಲುವ ಅಸ್ತ್ರಗಳೇ. ಮತ್ತು ನಷ್ಟವು ಕೇವಲ ದೇಹದ ಮಟ್ಟಿಗಿಲ್ಲ. ಅದು ಆತ್ಮಸಾಮರ್ಥ್ಯ, ಮನಃಶಕ್ತಿ, ಭಾವನೆಗಳಲ್ಲಿಯೂ ನಾಶವನ್ನುಂಟು ಮಾಡುತ್ತದೆ. 1 ಹನಿ ವೀರ್ಯವು 80 ಹನಿ ರಕ್ತಕ್ಕೆ ಸಮಾನ. 1 ಹನಿ ಲಾಲಾಜಲವು 40 ಹನಿ ವೀರ್ಯಕ್ಕೆ ಸಮಾನ. ನೀವು ಕೇವಲ ಒಂದು ಅಜಾಗೃತಿಯ ಕ್ರಿಯೆಯಿಂದ ಎಷ್ಟು ಶಕ್ತಿ ನಷ್ಟವಾಗುತ್ತಿದೆ ಎಂಬುದು ನಿಮಗೆ ಅಂದಾಜು ಬಂತಾ? ಇದು ಕೇವಲ ದೇಹದ ನಷ್ಟವಲ್ಲ, ಇದು ಜೀವಶಕ್ತಿಯ ನಾಶವಾಗಿದೆ. ನಿಮ್ಮ ರಕ್ತವನ್ನು ರಕ್ಷಿಸಲು ಒಂದು ಕರೆ. ರಕ್ತ ಕೇವಲ ದೇಹಶಾಸ್ತ್ರವಲ್ಲ, ಅದು ನಿಮ್ಮ ಶಕ್ತಿಯ ಬ್ಯಾಂಕು. ಇದು ಉತ್ಪಾದಿಸುತ್ತದೆ ದೇಹದ 7 ಧಾತುಗಳನ್ನು, ನಿಮ್ಮ ಜೀವವನ್ನು ಇಡೀ ಕಾಲ ಸಹಾಯ ಮಾಡುವ 79 ಅಂಗಗಳನ್ನು, ದೈಹಿಕ ಶಕ್ತಿಯನ್ನು, ಮಾನಸಿಕ ಶಕ್ತಿಯನ್ನು, ಆತ್ಮಶಕ್ತಿಯನ್ನು. ಅದರಿಗೋಸ್ಕರ ರಕ್ತವನ್ನು ಖಜಾನೆಯಂತೆ ಕಾಪಾಡಿ. ಶುದ್ಧ ಆಹಾರ ಸೇವಿಸಿ. ಶುದ್ಧವಾಗಿ ಚಿಂತಿಸಿ. ಶುದ್ಧವಾಗಿ ಜೀವಿಸಿ. ಇವುಗಳಿಗೆ ಇಲ್ಲ ಎಂದು ಹೇಳಿ. ರಾಸಾಯನಿಕ ಆಹಾರ, ಧೂಮಪಾನ, ಮದ್ಯಪಾನ ಮತ್ತು ಮದ್ದು ಸೇವನೆ, ನಕಾರಾತ್ಮಕ ಚಿಂತನೆ ಮತ್ತು ವಿಷಕಾರಿ ಭಾವನೆಗಳು. ಇವುಗಳಿಗೆ ಹೌದು ಎಂದು ಹೇಳಿ. ಪೌಷ್ಟಿಕ ಸಾತ್ವಿಕ ಆಹಾರ, ಶುದ್ಧ ನೀರು ಮತ್ತು ಶುದ್ಧ ನಡತೆ, ಧನಾತ್ಮಕ ಚಿಂತನೆ, ಗುರಿಯುತ ಬದುಕು, ಶುದ್ಧತೆಯ ಜೀವನ. ನಿಮ್ಮ ರಕ್ತವೇ ನಿಮ್ಮ ಶಕ್ತಿ, ನಿಮ್ಮ ಭವಿಷ್ಯ, ನಿಮ್ಮ ಅಸ್ತಿತ್ವ.
ನೀವು ಅದನ್ನು ಕಾಪಾಡಿದರೆ ಅದು ನಿಮ್ಮನ್ನು ಕಾಪಾಡುತ್ತದೆ. ನೀವು ಅದನ್ನು ನಾಶಮಾಡಿದರೆ ಯಾವ ಶಕ್ತಿ ನಿಮಗೆ ರಕ್ಷಣೆ ನೀಡಲು ಸಾಧ್ಯವಿಲ್ಲ. ಒಂದು ಬಲಿಷ್ಠ ದೇಹ, ತೀಕ್ಷ್ಣ ಮನಸ್ಸು, ಪ್ರಕಾಶಮಾನ ಆತ್ಮ ಇವೆಲ್ಲವೂ ಶುದ್ಧ ರಕ್ತದಿಂದಲೇ ಆರಂಭವಾಗುತ್ತವೆ. ನಿಮ್ಮ ರಕ್ತವನ್ನು ಮೌಲ್ಯವನ್ನಿಟ್ಟು ನೋಡಿರಿ. ನಿಮ್ಮ ಜೀವವನ್ನು ಹಾಗೆ. ನಾವು ಜೀವ ನೀಡುವ ಮೂಲವನ್ನು ನಾಶಮಾಡಿ ಏಳಬೇಕಲ್ಲ. ಬದಲಾಗಿ ಅದೇ ರಕ್ತವನ್ನೇ ಪೂಜಿಸಿ ಕಾಪಾಡಿ. ಅದು ನಮ್ಮ ಸಮಗ್ರ ಶಕ್ತಿಯ ಮೂಲವಾಗಿದೆ. ರಕ್ತದ ಮೌಲ್ಯ ಕುರಿತು. ನಿನ್ನ ರಕ್ತ ಶುದ್ಧವಿದ್ದರೆ ನಿನ್ನ ಜೀವನವು ಶುದ್ಧವಾಗಿರುತ್ತದೆ. ಶುದ್ಧ ರಕ್ತ ಶ್ರೇಷ್ಠ ಜೀವನವನ್ನು ನೀಡುತ್ತದೆ. ದೂಷಿತ ರಕ್ತ ಅನಂತ ದುಃಖಗಳನ್ನು ತರುತ್ತದೆ. ಪ್ರತಿ ರಕ್ತದ ಹನಿ ದೈವಿಕ ಶಕ್ತಿಯ ಹನಿಯಾಗಿದೆ. ನಿನ್ನ ಆರೋಗ್ಯವು ಎಲ್ಲಿ ರಕ್ತವು ಹುಟ್ಟುತ್ತದೆಯೋ ಅಲ್ಲಿಂದ ಆರಂಭವಾಗುತ್ತದೆ. ರಕ್ತವು ಕೆಂಪು ದ್ರವವಲ್ಲ, ಅದು ಜೀವವೇ ಆಗಿದೆ. ಆರೋಗ್ಯದ ಮೂಲವಾಗಿ ರಕ್ತವು ನಿನ್ನ ಸ್ನಾಯುಗಳು, ಎಲುಬುಗಳು, ಮೆದುಳಿನ ತಾಯಿ. ಎಲ್ಲಾ ಧಾತುಗಳು ರಕ್ತದಿಂದ ಉಗಮಿಸುತ್ತವೆ. ಅದನ್ನು ರಕ್ಷಿಸು, ನಿನ್ನ ಜೀವನವನ್ನು ರಕ್ಷಿಸು. ರಕ್ತವನ್ನು ನಾಶಮಾಡಿದರೆ ಜೀವನದ ಮರವನ್ನೇ ವಿಷಗೊಳಿಸುತ್ತೆ. ಎಲ್ಲಾ ರೋಗಗಳ ಮೂಲ ದುಷ್ಟ ರಕ್ತ. ಬಲಿಷ್ಠ ರಕ್ತವೇ ಬಲಿಷ್ಠ ಮಾಂಸ, ಮೇದು, ಎಲುಬುಗಳನ್ನು ನಿರ್ಮಿಸುತ್ತದೆ. ಶಕ್ತಿ ಮತ್ತು ಶಕ್ತಿಶಾಲಿತ್ವ ಕುರಿತು. ರಕ್ತವು ಶಕ್ತಿಯಷ್ಟೇ ಅಲ್ಲ, ಅದು ಚಲಿಸುವ ನಿನ್ನ ಆತ್ಮವೇ. ಶುದ್ಧ ರಕ್ತವಿಲ್ಲದೆ ದೈಹಿಕ ಶಕ್ತಿ ಇರದು. ಮಾನಸಿಕ ಶಕ್ತಿ ದೈಹಿಕ ಶುದ್ಧತೆಯಿಂದ ಆರಂಭವಾಗುತ್ತದೆ. ಆರಂಭವನ್ನು ರಕ್ತದಿಂದ ಮಾಡು. ನಿಮ್ಮ ಗಮನವನ್ನು ಬಯಸಿದರೆ ಮೊದಲು ರಕ್ತವನ್ನು ಶುದ್ಧಗೊಳಿಸು. ನಿನ್ನ ರಕ್ತ ದುರ್ಬಲವಿದ್ದರೆ ನಿನ್ನ ಮನಸ್ಸು ಹಾರಲಾರದು. ಮನಸ್ಸು ದೇಹ ಸಂಬಂಧ. ಮಾನಸಿಕ ಶಕ್ತಿ ದೈಹಿಕ ಶಕ್ತಿಯ ರಥದ ಮೇಲೆ ಸವಾರಿ ಮಾಡುತ್ತದೆ. ದುರ್ಬಲ ದೇಹದ ನೆರಳು ದುರ್ಬಲ ಮನಸ್ಸು. ರಕ್ತವೇ ಮನಸ್ಸನ್ನು ಕಟ್ಟುತ್ತದೆ. ಚಿಂತೆ ದೇಹದಲ್ಲಿ ಆರಂಭವಾಗುತ್ತದೆ. ನೀನು ರಕ್ತಕ್ಕೆ ಏನು ಕೊಡುತ್ತೀಯೋ ಅದೇ ನಿನ್ನ ಮೆದುಳಿಗೆ ಆಹಾರವಾಗುತ್ತದೆ. ಶುದ್ಧ ರಕ್ತ, ಶುದ್ಧ ಚಿಂತನೆ, ಶಕ್ತಿಯುತ ಜೀವನ. ಆಧುನಿಕ ಜೀವನ ಶೈಲಿ ಬಗ್ಗೆ ಎಚ್ಚರಿಕೆ. ಜಂಕ್ ಆಹಾರ ನಿಧಾನವಾದ ಆತ್ಮಹತ್ಯೆ. ಅದು ನಿಧಾನವಾಗಿ ನಿನ್ನ ರಕ್ತವನ್ನು ವಿಷಗೊಳಿಸುತ್ತದೆ. ಒಂದು ಸಿಗರೇಟ್ ನಿನ್ನ 79 ಅಂಗಾಂಗಗಳನ್ನು ಚಲಿಸುವಂತೆ ಮಾಡುವ ರಕ್ತವನ್ನು ಹಾನಿಗೊಳಿಸುತ್ತದೆ. ಮದ್ಯವು ನಿನ್ನ ಶಕ್ತಿಯನ್ನು ಒಂದು ಹನಿ ರಕ್ತದಂತೆ ಕದಿಯುತ್ತದೆ. ಪೋಕಳು ರಕ್ತದಿಂದ ದೇಹವನ್ನು ಒಳಗಿಂದ ಸುಡುತ್ತವೆ. ಪ್ರತಿ ಕೆಟ್ಟ ಅಭ್ಯಾಸವೂ ನಿನ್ನ ಜೀವಶಕ್ತಿಗೆ ನೇರ ಹಾನಿಯಾಗಿದೆ. ರೋಗ ಜಾಗೃತಿ. ಪ್ರತಿ ರಕ್ತದ ಕಾಯಿಲೆ, ಪ್ರಕೃತಿಯ ಎಚ್ಚರಿಕೆ ಈಗಲೇ ಶುದ್ಧಗೊಳಿಸು. ದುರ್ಬಲ ರಕ್ತ, ದುರ್ಬಲ ರೋಗನಿರೋಧಕ ಶಕ್ತಿ, ದುರ್ಬಲ ಮಾಂಸಖಂಡ, ದುರ್ಬಲ ಜೀವನ. ಅಧಿಕ ತೂಕ, ದಣಿವು, ಚರ್ಮದ ರೋಗಗಳು ಎಲ್ಲವೂ ದೂಷಿತ ರಕ್ತದಿಂದ ಉಗಮಿಸುತ್ತವೆ. ನೀನು ದೇಹವನ್ನು ಸರಿಪಡಿಸಲು ಮೊದಲು ರಕ್ತವನ್ನು ಸರಿಪಡಿಸಬೇಕು. ರಕ್ತವನ್ನು ಗುಣಪಡಿಸು, ದೇಹ ಸ್ವತಃ ಗುಣಪಡಿಸುತ್ತೆ ಇಟ್ಸೆಲ್ಫ್. ದೇಹದ ಬುದ್ಧಿವಂತಿಕೆ. 79 ಅಂಗಾಂಗಗಳು ನಿನ್ನ ಆಜ್ಞೆಯಿಲ್ಲದೆ ಕೆಲಸ ಮಾಡುತ್ತವೆ. ಆ ರಕ್ತವನ್ನು ಗೌರವಿಸು. ನಿನ್ನ ದೇಹದ ಅದ್ಭುತ ಶಕ್ತಿ ರಕ್ತದಿಂದ ಚಾಲಿತವಾಗಿರುತ್ತದೆ. ನೀನು ಅಂಗಾಂಗಗಳನ್ನು ನೇರವಾಗಿ ನಿಯಂತ್ರಿಸಲಾರದು, ಆದರೆ ಅವುಗಳಿಗೆ ಆಹಾರವನ್ನಾದರೂ ಆಯ್ಕೆ ಮಾಡಬಹುದು. ಪ್ರತಿ ಹೃದಯದ ಬಡಿತದ ಹಿಂದೆ ಮೌನವಾಗಿ ಕೆಲಸ ಮಾಡುತ್ತಿರುವ ರಕ್ತವಿದೆ. ನಿನ್ನ ದೇಹದ ಎಂಜಿನ್ ಶುದ್ಧ ರಕ್ತದ ಮೇಲೆ ಚಲಿಸುತ್ತದೆ. ಅದಕ್ಕೆ ವಿಷದ ಆಹಾರ ನೀಡಬೇಡ. ಪವಿತ್ರತೆ ಮತ್ತು ಶುದ್ಧತೆಯ ಬಗ್ಗೆ. ರಕ್ತ ಪವಿತ್ರವಾಗಿದೆ. ಅದನ್ನು ನಿನ್ನ ಆತ್ಮದಂತೆ ನೋಡಿಕೊಳ್ಳು. ಬೀಜವನ್ನು ವ್ಯರ್ಥ ಮಾಡುವುದು ರಕ್ತವನ್ನು ವ್ಯರ್ಥಗೊಳಿಸುವುದು. ರಕ್ತವನ್ನು ವ್ಯರ್ಥ ಮಾಡುವುದು ಜೀವನವನ್ನೇ ವ್ಯರ್ಥಗೊಳಿಸುವುದು. ಒಂದು ಹನಿ ಬೀಜವು 80 ಹನಿ ರಕ್ತಕ್ಕೆ ಸಮಾನ. ನಿನ್ನ ಲಾಲಾಜಲವು ಪವಿತ್ರ ಶಕ್ತಿ. ಅದನ್ನು ಕೋಪದಲ್ಲಿ ಅಥವಾ ವ್ಯಸನಗಳಲ್ಲಿ ವ್ಯರ್ಥ ಮಾಡಬೇಡ. ನಿನ್ನ ರಕ್ತವೇ ನಿನ್ನ ಆತ್ಮೀಯ ಹಣಕಾಸು. ಅದನ್ನು ಜಾಣ್ಮೆಯಿಂದ ಬಳಸು. ಧನಾತ್ಮಕ ಕ್ರಿಯೆ ಬಗ್ಗೆ. ಶುದ್ಧ ಆಹಾರ ಸೇವಿಸು. ಸ್ಪಷ್ಟವಾಗಿ ಯೋಚಿಸು. ಶಕ್ತಿಶಾಲಿಯಾಗಿ ಜೀವಿಸು ಶುದ್ಧ ರಕ್ತದ ಮೂಲಕ. ವಿಷಕ್ಕೆ ಇಲ್ಲ ಅಂದುಕೋ. ಜೀವಕ್ಕೆ ಹೌದು ಹೇಳು. ಸಾತ್ವಿಕ ಆಹಾರ ನಿನ್ನ ರಕ್ತವನ್ನು ಮತ್ತು ಆತ್ಮವನ್ನು ಶುದ್ಧಗೊಳಿಸುತ್ತದೆ. ನೀರಿನಿಂದ, ಉಸಿರಿನಿಂದ ಮತ್ತು ಒಳ್ಳೆಯ ಚಿಂತನೆಯಿಂದ ಆರಂಭಿಸು. ನಿನ್ನ ರಕ್ತ ನಿನ್ನನ್ನು ಆಶೀರ್ವದಿಸುತ್ತದೆ. ದೈನಂದಿನ ಅಭ್ಯಾಸಗಳೇ ನಿನ್ನ ರಕ್ತವನ್ನು ರೂಪಿಸುತ್ತವೆ. ಅದನ್ನು ಪ್ರೀತಿಯಿಂದ ರೂಪಿಸು. ಮುನ್ಸೂಚನೆ, ಎಚ್ಚರಿಕೆಗೆ ಕರೆ. ನೀನು ರಕ್ತದ ಮೌಲ್ಯವನ್ನು ಅರಿಯಬೇಕಾಗುತ್ತದೆ. ಅದು ಅಸೌಖ್ಯದಿಂದ ಮುಂಚಿತವಾಗಿ ಇರಲಿ. ಇಂದು ನೀನು ಕಳಪೆಗೊಳಿಸುತ್ತಿರುವುದನ್ನು ನಿನ್ನ ದೇಹ ನಾಳೆ ಅರಳಿಕೊಳ್ಳುತ್ತದೆ.
ರಕ್ತವೇ ಎಲ್ಲ ಎಂಬುದು ಅಸೌಖ್ಯ ಬಂದು ನಂತರ ಅರಿಯಬೇಡ. ಆಡಂಬರಗಳಿಲ್ಲದೆ ಬದುಕಬಹುದು, ಆದರೆ ಉತ್ತಮ ರಕ್ತವಿಲ್ಲದೆ ಅಲ್ಲ. ನಿನ್ನ ರಕ್ತವನ್ನು ರಕ್ಷಿಸು. ಅದು ನಿನ್ನ ಭವಿಷ್ಯದ ಅಡಿಪಾಯವಾಗಿದೆ.